ನಮಸ್ಕಾರ ರೀ ಎಲ್ಲರಿಗೂ. ಇದು ಮಾವಿನಕಾಯಿ ಸೀಸನ್ ಅಲ್ಲ, ಹಾಗಾಗಿ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಾಕತ್ತೀನಿ. ಸೀಸನ್ನೊಳಗೆ ಏನು ಅವೈಲೇಬಲ್ ಇರ್ತಾವೋ ಅವನ್ನ ಟೇಸ್ಟ್ ಮಾಡಲಿಲ್ಲದ್ರೆ ಆ ಸೀಸನ್ ವೇಸ್ಟ್ ಅನಿಸ್ಬಿಡ್ತೈತಿ. ಈ ಸೀಸನ್ನಾಗಿರೋಂತಹ ಮಾವಿನಕಾಯಿ ಯೂಸ್ ಮಾಡಿಕೊಂಡು ನಾನು ಒಂದು ಮಸ್ತಾಗಿರೋಂತಹ ಮಾವಿನಕಾಯಿ ಚಿತ್ರಾನ್ನ ಮಾಡಾಕತ್ತೀನಿ. ನೀವು ಕೂಡ ನಾ ಹೇಳ್ದಂಗೆ ಮಾಡಿ ಟೇಸ್ಟ್ ಮಾಡಿರಿ, ಸೂಪರಾಗಿರ್ತೈತಿ. ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಾದಂಗೆ ನೋಡಾಕತ್ತೀರಲ್ಲ, ಅವ್ರು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮೊದಲಿಗೆ ನಾನು ಇಲ್ಲೊಂದು ಬಾಣಲಿನ ತೊಗೊಂಡು ಸ್ಟವ್ ಆನ್ ಮಾಡಿಬಿಟ್ಟು ಬಾಣಲಿನ ಬಿಸಿಗಿಡಾಕತ್ತೀನಿ. ಅದಕ್ಕೊಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಒಳ್ಳೆಣ್ಣೆ ಹಾಕ್ಯಾಕತ್ತೀನಿ. ಒಳ್ಳೆಣ್ಣೆ ಚಂದ ಕಾದ ಮೇಲೆ ಒಂದು ಸ್ವಲ್ಪಷ್ಟು ಶೇಂಗಾ ಬೀಜನ ಹಾಕ್ರಿ. ಮೀಡಿಯಮ್ ಫ್ಲೇಮ್ನಾಗ ಗ್ಯಾಸ್ನ ಇಟ್ಕೊಂಡ್ಬಿಟ್ಟು ಶೇಂಗಾನ ಸ್ವಲ್ಪ ಕೆಂಪಗಾಗಂಗೆ ಹುರಿರಿ. ಸ್ವಲ್ಪ ಕೆಂಪಗಾದ್ರೆ ಶೇಂಗಾ ಟೇಸ್ಟು ಸೂಪರಾಗಿ ಬರ್ತೈತಿ. ಹಿಂಗೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಉದ್ದಿನ ಬ್ಯಾಳೆ, ಜೀರಿಗೆ, ಸಾಸಿವೆನ ಹಾಕ್ಕೊಳ್ಳಿ. ನೀವು ಎಷ್ಟು ಕ್ವಾಂಟಿಟಿ ಮ್ಯಾಗ ಮಾಡ್ತೀರಲ್ಲ ಅದ್ರ ಮ್ಯಾಗ ಡಿಪೆಂಡ್, ಹಾಗಾಗಿ ನೋಡಿನ ಹಾಕ್ಕೊಳ್ರಿ. ಶೇಂಗಾ ಚಲೋತ್ನಂಗೆ ಫ್ರೈ ಆದ್ಮ್ಯಾಗ ಅದಕ್ಕೊಂದು ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವನ್ನ ಹಾಕ್ಬಿಟ್ರೆ ಮಸ್ತ್ ಇರ್ತದೆ ನೋಡಿರಿ. ಹಿಂಗೆ ಒಂಚೂರು ಚಟ್ಪಟ್ ಅನ್ನತನ ಹಾಕ್ಕೊಂಡು ನಂತರ ಒಂದು ಈರುಳ್ಳಿ, ಹಂಗೆ ಒಂದು 2 ಹಸಿರು ಮೆಣ್ಸಿನ್ಕಾಯಿ ಹಾಕ್ಯಾನತ್ತೀನಿ. ಮೆಣ್ಸಿನ್ಕಾಯಿ ಜಾಸ್ತಿ ಖಾರ ಅದಾವ, ಹಾಗಾಗಿ ಸ್ವಲ್ಪ ಹಾಕ್ಯಾನತ್ತನ್ರಿ ರೀ. ಖಾರ ಜಾಸ್ತಿ ಬೇಕಂದ್ರೆ ಇನ್ನೂ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿನ ಹೆಚ್ಚು ಹಾಕ್ಯರಿ. ಈರುಳ್ಳಿ ಬೇಕಂದ್ರೆ ಹಾಕ್ಯಬೋದು, ಬ್ಯಾಡದ್ರೆ ಅದನ್ನು ಸ್ಕಿಪ್ ಮಾಡ್ಕೊಂಡು ಹಂಗನೂ ಮಾವಿನಕಾಯಿ ಚಿತ್ರಾನ್ನನೂ ಮಾಡ್ಕೊಬೋದು. ಅದನ್ನು ಕೂಡ ಮಸ್ತಾಗಿರ್ತೈತಿ. ಇದಕ್ಕೊಂದು ಸ್ವಲ್ಪ ಅರಿಶಿಣ ಪುಡಿ, ಹಂಗೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಚೆಂದಾಗಿ ಫ್ರೈ ಮಾಡಾತೀನಿ. ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಮಾವಿನಕಾಯಿ ಚಿತ್ರಾನ್ನ ಅಗದಿ ಕಡಿಮೆ ಸಮಯದಾಗ ರೆಡಿ ಆಕತ್ ನೋಡ್ರಿ. ಹಿಂಗೆ ಫ್ರೈ ಮಾಡಿದ ಮೇಲೆ ಒಂದು ಬೌಲಷ್ಟು ತುರಿದಿರೋಂಥ ಮಾವಿನಕಾಯಿನ ತೊಗೊಂಡಿದ್ದೀನಿ. ಇದನ್ನು ಹಾಕಿಬಿಟ್ಟು ಚೆಂದಾಗಿ ಸ್ವಲ್ಪ ಫ್ರೈ ಮಾಡ್ಬೇಕು. ಮಾವಿನಕಾಯಿಲಿರೋ ಹಸಿ ವಾಸನೆ ಎಲ್ಲ ಹೋದೆ ಅಂದ್ರೆ ಚಿತ್ರಾನ್ನ ಮಾತ್ರ ಮಸ್ತ್ ಆಕತ್ರಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀವು ಅನ್ನನ ಹಾಕ್ಕೋಬೋದು. ಉದುರುದ್ರಾಗಿ ಅನ್ನ ಬರ್ಬೇಕಂದ್ರೆ ಅನ್ನ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಂದಾಗ ಕೂಗಿಸ್ಕೇರಿ. ಉದುರುದ್ರಾಗಿ ಚಂದಾಗ ಬರ್ತೈತಿ. ಹಿಂಗೆ ಒಂದು ಬೌಲಷ್ಟು ಅನ್ನ ಹಾಕಾಕತ್ತೀನಿ. ಇದು ಅನ್ನ ಸ್ವಲ್ಪ ಸ್ಮೂತ್ ಐತಿ. ಇನ್ನೂ ನೀವು ಉದುರ್ಬೇಕಂದ್ರೆ ಹಿಂಗೆ ಮಾಡ್ಕೊಂಡು ಉದುರಾಗಿ ಕಲಿಸ್ಕೊಂಬಿಡ್ರಿ. ಹಿಂಗೆ ಚಂದ ಕಲಿಸ್ಬಿಟ್ರೆ ಮಾವಿನಕಾಯಿ ಚಿತ್ರಾನ್ನ ಅಗದಿ ಮಸ್ತಾಗಿರೋಂಥ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಕತಿ. ಮ್ಯಾಗ ಒಂದು ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಮತ್ತೊಂದು ಸಾರಿ ಮಿಕ್ಸ್ ಮಾಡಿದ್ರೆ ಸೀಸನ್ಯಾಗ ಸಿಗುವಂತಹ ಮಾವಿನಕಾಯಿ ಯೂಸ್ ಮಾಡ್ಕೊಂಡು ಈ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಕತಿ. ನೀವು ಟೇಸ್ಟ್ ಮಾಡಿರಿ. ಹಂಗೆ ರುಚಿ ಹೆಂಗಿತ್ತಂತ ಕಮೆಂಟ್ ಮೂಲಕ ನನಗೂ ತಿಳಿಸ್ರಿ, ನನಗೂ ಖುಷಿ ಆಕತಿ. ಹಂಗೆ ಒಂದು ಲೈಕ್ ಕೊಟ್ಬಿಡ್ರಿ. ಇನ್ನಷ್ಟು ಹೊಸ ವಿಡಿಯೋ ಹಾಕಕ್ಕೆ ನಂಗೆ ಇನ್ನೂ ಇಂಟ್ರೆಸ್ಟ್ ಬರ್ತೈತಿ. ನಿಮ್ಗೆ ಯಾವ ಅಡಿಗೆ ಬೇಕಲ್ಲ, ಅವ್ನು ಬೇಕಂದವ ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ಅವನ್ನ ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ. ಧನ್ಯವಾದಗಳು.